ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ನನ್ನ ವೀಡಿಯೋಸ್ಗಳು ಏನು ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನಂತೂ ಈ ನಡುವೆ ಯಾವುದೇ ರೀತಿ ವೀಡಿಯೋಸ್ಗಳನ್ನಾಗಿರ್ಬೋದು, ಏನೇ ಮಿನಿ ಲಾಗ್ಸ್ ಆಗಿರ್ಬೋದು, ಯಾವುದೇ ಕೂಡ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ಅಂದರೆ ಮೊದಲೇ ಸ್ಟಿಚಿಂಗಲ್ಲಿ ಬ್ಯುಸಿ ಆಗಿದ್ದೆ. ಬಟ್ ಇವಾಗ ಮೇಕಪ್ಪು ಮತ್ತು ಬ್ಯೂಟಿಷಿಯನ್ ಕಲ್ತ ಮೇಲಂತೂ ಫುಲ್ ಬ್ಯುಸಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನಾನು ಬೆಳಗ್ಗಿನ ಸಂಜೆ ಮಾಡೋ ಕೆಲಸದಲ್ಲಿ ಒಂದು 4 ವೀಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ಬೋದು. ಬಟ್ ಆದರೆ ಆಗ್ತಿಲ್ಲ. ಬಟ್ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಅನ್ಕೋತೀನಿ ಟ್ರೈ ಮಾಡ್ಕೊಂಡು ಒಂದು ಡೈಲಿ ಒಂದು 2 ಡೇಸ್ಗೆ ಆಗಲಿ, ಒಂದು 3 ಡೇಸ್ಗೆ ಆಗಲಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಅನ್ಕೊಳ್ಳೋದು ಅಷ್ಟೇ, ಬಟ್ ಟೈಮೇ ಸಿಗೋಲ್ಲ. ಮನೆಯಲ್ಲಿ ಹೌಸ್ ವೈಫ್ಗಳು ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಶಾಪ್ಗೆ ಹೋಗಿ ಅಲ್ಲಿ ಇವಾಗಂತೂ ಫಸ್ಟ್ ಒಂದು 3 ಮಂತ್ಸ್ ಯಾರಿಗೂ ಅಷ್ಟೊಂದು ಗೊತ್ತಾಗಿರಲಿಲ್ಲ. ಇವಾಗಂತೂ ಒಬ್ರೊಬ್ರಿಗೆ ಸ್ಪ್ರೆಡ್ ಆಗಿರೋದ್ರಿಂದ ವಿಷಯ, ಐಬ್ರೋಸ್ಗಾಗಿರ್ಬೋದು, ಫೇಶಿಯಲ್ಗಾಗಿರ್ಬೋದು ಕಸ್ಟಮರ್ಗಳು ಬರ್ತಿರ್ತಾರೆ. ಅವ್ರನ್ನೆಲ್ಲ ಮುಗಿಸಿ ಒಂದು 3-4 ಬ್ಲೌಸ್ನ ಸ್ಟಿಚ್ ಮಾಡೋ ಅಷ್ಟರಲ್ಲಿ ಒಂದಿನ ಕಳೆದೇ ಹೋಗ್ಬಿಡುತ್ತೆ. ಅದ್ರ ಮಧ್ಯೆ ಈಗ ಮೇಕಪ್ಗಳು ಬರ್ತಿರೋ ಕಾರಣ ಅಲ್ಲಿ ಒಂದಿನ ಮೇಕಪ್ಗೆ ಅಂತಲೇ ಹೋದಾಗ ಅಲ್ಲಿ ಒಂದಿನ ನನಗೆ ಹೋಗ್ಬಿಡುತ್ತೆ. ಬಟ್ ಆದ್ರೂ ಟ್ರೈ ಮಾಡ್ತೀನಿ. ಬಟ್ 1 ವೀಕಲ್ಲಿ 1-2 ವೀಡಿಯೋಸ್ಗಳನ್ನಾದರೂ ಹಾಕಬೇಕು ಅಂತ. ಬಟ್ ಆದರೂ ಆಗ್ತಿಲ್ಲ. ನೋಡೋಣ ಇನ್ನು ಮುಂದಕ್ಕಾದ್ರೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು 3-4 ವೀಡಿಯೋಸ್ಗಳನ್ನ ಇದು ಮಾಡ್ಕೊಂಡು ಒಂದು ವೀಕ್ಗೆ 2 ವೀಡಿಯೋಸ್ಗಳನ್ನಾದ್ರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬಾ ವ್ಯೂಸ್ ಬರ್ತಿತ್ತು, ಬಟ್ ನಾನು ಆಗ್ತಿರ್ಲಿಲ್ಲ. ಬಟ್ ನೋಡೋಣ ಇನ್ನು ಮುಂದಕ್ಕಾದ್ರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ನಾನು ಟೈಲರಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ ಡೈರೆಕ್ಟಾಗಿ ಮೆಸೇಜ್ನ ಮಾಡಿ. ಬಟ್ ನನಗಂತೂ ಇವಾಗ ಹೇಳ್ತಾರೆ ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಕಲ್ತ್ಕೊಂಡ್ಮೇಲೆ ಈ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡ್ತೀರ, ಎಲ್ಲನೂ ಹೇಗೆ ನಿಭಾಯಿಸೋಕ್ಕಾಗುತ್ತೆ. ಬಟ್ ಇದನ್ನು ಟೈಲರಿಂಗ್ನ ಸ್ಟಾಪ್ ಮಾಡಿಬಿಡಿ ಅಂತ. ಬಟ್ ಫಸ್ಟು ನನಗೆ ಏನೂ ಇಲ್ದಲ್ಲ ಇರೋ ಟೈಮಲ್ಲಿ ಟೈಲರಿಂಗ್ಗೆ ಆಸರೆ ಆಗಿದ್ದು. ಮತ್ತು ನನ್ನ ಟೈಲರಿಂಗ್ ಮೇಲಂತೂ ನನಗೆ ತುಂಬಾ ಪ್ರೀತಿ ಅಂತಲೇ ಹೇಳ್ಬೋದು. ಬಟ್ ಬೇರೆ ಕೆಲಸ ಬೇಕಾದರೂ ಸ್ಟಾಪ್ ಮಾಡ್ತೀನೇನೋ, ಬಟ್ ನನಗೆ ಟೈಲರಿಂಗ್ ಕೆಲಸ ಮಾತ್ರ ಸ್ಟಾಪ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಬಟ್ ಯಾವುದೇ ಟೈಮಲ್ಲಿ ನಮ್ಮ ಪರ್ಸ್ನಲ್ ಖರ್ಚಿಗಾದ್ರೂ ಮನೆಯಲ್ಲಿ ಕೂತಿದ್ದಾಗ್ಲೂ 50 ರೂಪಾಯಿ 20 ರೂಪಾಯಿ ಇದ್ದಾಗ ಕೂಡ ನಾನು ಅದರಲ್ಲಿ ಇದು ಮಾಡ್ಕೊಂಡು ನನ್ನ ಪರ್ಸ್ನಲ್ ಖರ್ಚಿಗೆ ಅಂತ ನಾನು ಇಟ್ಕೊಂಡಿದ್ದೆ. ಬಟ್ ಇವತ್ತು 1000 ದುಡಿಬೋದು, 1,00,000 ದುಡಿಬೋದು. ಬಟ್ ಆವತ್ತಿನ 50 ರೂಪಾಯಿಗೆ ಏನು ಬೆಲೆ ಇತ್ತು ಅದಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾರನ್ನಾದ್ರೂ ಶಾಪ್ನಲ್ಲಿ ಇಟ್ಟು ಈ ಕೆಲಸ ಮಾಡ್ಸೋಣ ಅಂದರೆ ಫಿನಿಶಿಂಗ್ ಕೂಡ ನೀಟಾಗಿ ಕೊಡಲ್ಲ. ಬಟ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವೇ ಕೂತ್ಕೊಂಡು 2 ಒಲೆಯ ಜಾಗದಲ್ಲಿ 1 ಹೊಲಿದ್ರೂ ಸಾಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾರಿಗೂ ಯಾವುದೇ ರೀತಿ ಆರ್ಡರ್ಗಳನ್ನೂ ಕೊಡೋದಿಲ್ಲ. ಬಟ್ ಕೊಟ್ಟು ನೋಡಿದ್ದೀನಿ. ಬಟ್ ಅವ್ರು ಯಾವುದು ಫಿನಿಶಿಂಗ್ ನಾನೇ ಮತ್ತೆ ಕೂತ್ಕೊಂಡು ಅದನ್ನೆಲ್ಲ ಫುಲ್ಲು ಬಿಚ್ಚಿ ಮತ್ತೆ ನಾನೇ ರೆಡಿ ಮಾಡಿರುವಂಥ ನೆಸೆಸಿಟಿ ಬಂದಾಗ ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಯಾರಿಗೂ ಕೊಡಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರ್ಡ್ರ್ಗಳನ್ನ ತೊಗೊಂಡು ಕಂಪ್ಲೀಟ್ ಮಾಡ್ತೇನೆ ಅಷ್ಟೇ. ಬಟ್ ಟೈಲರಿಂಗು ಏನೇ ಮಾರ್ಕೆಟಿಂಗ್ ಬಿದ್ದೋದ್ರೂ ಟೈಲರಿಂಗ್ ಮಾರ್ಕೆಟಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಬೀಳಲ್ಲ. ಬಟ್ ಹೊಲ್ಸ್ಕೊಳ್ಳೋರು ಯಾವುದೇ ರೀತಿ ಕಡಿಮೆ ಆಗಲ್ಲ. ಹಳ್ಳಿ ಕಡೆ ಜನಗಳು ಎಲ್ಲರೂ ಸ್ಯಾರಿ ಹಾಕೋದ್ರಿಂದ ಎಲ್ಲರಿಗೂ ಡೈಲಿ ವೇರ್ಗೆ ಬೇಕೇ ಬೇಕು ಬ್ಲೌಸ್ಗಳು. ಅದರಿಂದ ಒಂದು ಊರಲ್ಲಿ 10 ಜನ ಟೈಲರ್ಗಳಿದ್ರೂ ಅವರಿಗೆ ಕೆಲಸ ಇದ್ದೇ ಇರುತ್ತೆ ಅನ್ನೋದು ನಾನು ಕಂಡಂಗೆ. ನಾನು ಇರುವಂಥ ಪ್ಲೇಸ್ನಲ್ಲಿ ಒಂದು 15 ಮೆಂಬರ್ಸು ಟೈಲರ್ ಶಾಪ್ಗಳಿದೆ. ಬಟ್ ಯಾರಿಗೂ ಕೂಡ ಕೆಲಸ ಇಲ್ದಲೇ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ ಏನನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮಗೆ ನಾನು ಈ ವಿಡಿಯೋದಲ್ಲಿ ಏನಾದರೂ ಹೇಳಿರೋ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಮೆಸೇಜ್ನ ಮಾಡಿ, ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.